RSS ಅನ್ನ ನೋಂದಣಿ ಮಾಡಿಸಿ ಯಾರೂ ಮಾಡದೇ ಇರುವಂತ ಹರಸಾಹಸ ಮಾಡಿಬಿಟ್ರು ಪ್ರಿಯಾಂಕಾ ಖರ್ಗೆ ತಮ್ಮ ಅಧಿಕಾರದಲ್ಲಿ ಅಂತ ಹೇಳಿ ಒಂದು ಹೆಗ್ಗಳಿಕೆ ಪಡೆಯೋದಕ್ಕೂ ರಾಜಕೀಯ ದೂರದೃಷ್ಟಿಯ ವಿಚಾರವನ್ನ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ RSS ನ ಬೆನ್ನು ಬಿದ್ರು. ಆಗ ಮೋಹನ್ ಭಗವತ್ ರವರಿಗೂ ಕೂಡ ಒಂದು ರೀತಿಯಾಗಿ ಕೆಂಡಾಮಂಡಲ ಆಗುವಂತಹ ಸ್ಥಿತಿಮಾನಗಳು ಬಂದವು. ಯಾಕಂದ್ರೆ ಮೋಹನ್ ಭಗವತ್ ಅವರಿಗೆ ಖುದ್ದು ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದ್ರು. ನೀವು ಕಾನೂನು ಮಾನ್ಯತೆಯನ್ನು ಹೊಂದಿದ್ದೀರಾ, ಹಣಕಾಸಿನ ವಿಚಾರದ ಬಗ್ಗೆ ಹೇಳಿ, ನೀವು ಯಾವ ರೀತಿ ಹಣ ಇದಕ್ಕೆ ಹೂಡಿಕೆ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ವ್ಯವಸ್ಥೆ ಏನು, ಕಾನೂನು ಮಾನ್ಯತೆಯನ್ನು ಪಡೆದಿದ್ದೀರಾ, ನಿಮ್ಮ RSS ಅನ್ನು ನೋಂದಣಿ ಮಾಡ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನು ಪ್ರಿಯಾಂಕಾ ಖರ್ಗೆ ಕೇಳಿದ್ರು. ಇದೆಲ್ಲವನ್ನ ಕೇಳಿದಂತಹ ಮೋಹನ್ ಭಗವತ್ ಸುಮ್ಮನೆ ಆಗ್ಬಿಟ್ರು, ತಿರಸ್ಕರಿಸ್ಬಿಟ್ರು. ಇದು ರಾಜಕೀಯ ದುರುದ್ದೇಶದಿಂದ ಆಗ್ತಾ ಇರುವಂತಹ ಪ್ರಶ್ನೆಗಳು, ಇದಕ್ಕೆ ನಾನು ಉತ್ತರಿಸೋದಿಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಮೋಹನ್ ಭಗವತ್ ಅವರು ನೇರವಾಗಿ ಅದನ್ನು ತಿರಸ್ಕರಿಸಿ ಸುಮ್ಮನೆ ಕೂತ್ಕೊಂಡ್ರು. ಆಗ ಬಿಡ್ಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರು, ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ನಾನು ಅಂತ ಹೇಳಿ ತಿಳ್ಕೊಂಡು ಕಾನೂನಿನ ಮೊರೆ ಹೋದ್ರು. ಕಾನೂನಿನಲ್ಲಿ ಹೋಗಿ ಇದು ನೋಂದಾಯಿತ ಸಂಸ್ಥೆ ಅಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಹೇಳಿ ಕಾನೂನಿನ ಮೊರೆ ಹೋಗಿ ಕಾನೂನಿನಲ್ಲಿ ಇಟ್ರು. ಇದು ನೋಂದಣಿಯಾಗದಂತಹ ಸಂಘ, ಇದನ್ನ ನೀವು ಬ್ಯಾನ್ ಮಾಡಿ ಅಂತಾನೋ ಅಥವಾ ಇದನ್ನ ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಹೇಳಿ ಅಂತಾನೋ ಹೋಗಿ ಕಾನೂನಿನ ಮೊರೆ ಹೋದ್ರು. ಆಗ ನ್ಯಾಯಾಲಯ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೊಡೆತ ಕೊಡ್ತು. ಅದು ಸ್ವಯಂ ಸೇವಕ ಸಂಘ ಮತ್ತು ದೇಶದಲ್ಲಿ ಗುರುತಿಸಿಕೊಂಡಂತಹ ಸಂಘ, ದೇಶದ ಒಳತಿಗಾಗಿ ದುಡಿತಾ ಇರತಕ್ಕಂತಹ ಸಂಘ RSS, ಅದರ ನೋಂದಣಿ ಅವಶ್ಯಕತೆ ಇದೆಯಾ ಅನ್ನುವಂತಹ ಮಾತನ್ನ ಇಟ್ಟು, ಅದರ ನೋಂದಣಿ ಅವಶ್ಯಕತೆ ಬೇಕಾಗಿದೆಯಾ ಅನ್ನುವಂಥ ಮಾತನ್ನ ಇಟ್ಟು, ಮತ್ತು ಅದು ಏನು RSS ಅನ್ನುವಂಥ ಸಂಸ್ಥೆ ಇದೆ, ಈ ಸಂಸ್ಥೆಯನ್ನ ಇಡೀ ದೇಶದಲ್ಲಿ ಗುರುತಿಸಲ್ಪಡುತ್ತೆ, ಹಾಗಾಗಿ ಇದರ ನೋಂದಣಿ ಅವಶ್ಯಕತೆ ಇಲ್ಲ, ಇದು ಒಂದು ದೊಡ್ಡ ಸಂಘ, RSS ಅಂತಕ್ಕಂಥದ್ದು ಒಂದು ದೊಡ್ಡ ಸಂಘ, ಈ ಸಂಘ ಸಂಸ್ಥೆಯ ನೋಂದಣಿ ಅವಶ್ಯಕತೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಒಂದು ಏನು ಅರ್ಜಿ ಇತ್ತು ಅದನ್ನು ತಿರಸ್ಕರಿಸಿ ಪ್ರಿಯಾಂಕಾ ಖರ್ಗೆ ಅವರ ಮುಖದ ಮೇಲೆ ಬೇಸಾಕ್ತು ಕಾನೂನು. ಸೊ ಆ ನಂತರ ಪ್ರಿಯಾಂಕಾ ಖರ್ಗೆ ಸುಮ್ಮನೆ ಆದ್ರು. ಆದರೆ RSS ನ ತೇಜಸ್ ಸೂರ್ಯ ಸುಮ್ಮನೆ ಆಗಲಿಲ್ಲ. RSS ನ ಬಗ್ಗೆ ಹೀನವಾಗಿ ಮಾತನಾಡಿದ್ರು. ಹಾಗಂತೆ, ದರೋಡೆ ಮಾಡುತ್ತೆ, ಹೀಗೆ ಹಾಗೆ ಅಂತ ಏನೇನೋ ಕೆಲವು ಮಾತುಗಳನ್ನ ಮಾತನಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು ಅಂತೇಳಿ ಒಂದು ಮಾನಹಾನಿ ಆಗುವಂತೆ ಮಾತನಾಡಿದ್ರಂತೆ ಈ RSS ನ ಸಂಸ್ಥೆ ಬಗ್ಗೆ. ಅದಕ್ಕೆ ತೇಜಸ್ ಸೂರ್ಯ ಅವರು ಹೋಗಿ ನಮ್ಮ RSS ನ ಸಂಘ ಸಂಸ್ಥೆಯ ಮಾನಹಾನಿ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿ ಮಾನ ಮೊಕದ್ದಮೆಯನ್ನ ಹಾಕಿದ್ರು, ಅಂದ್ರೆ ಸಮನ್ಸ್ ಜಾರಿಗೆ ತಂದ್ರು. ಸೊ ಆವಾಗಲೂ ಕೂಡ ಪ್ರಿಯಾಂಕಾ ಖರ್ಗೆ ಮತ್ತೆ ಕಾನೂನಿಗೆ ಹೋದ್ರು. ಇಲ್ಲ, ನನ್ನ ಮೇಲೆ ಇವರು ಸಮನ್ಸ್ ಜಾರಿ ಮಾಡಿದ್ದಾರೆ, ನನ್ನನ್ನ ಮಾನ ಮೊಕದ್ದಮೆ ಕೇಸಿಗೆ ಸಿಕ್ಕಾಕಿಸ್ತಾ ಇದ್ದಾರೆ, ಈ ಒಂದು ಕೇಸನ್ನ ಹಾಕ್ಲಿಕ್ಕೆ RSSಗೆ ಯಾವುದೇ ಹಕ್ಕಿಲ್ಲ, ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿ ಹೋಗಿ ಕಾನೂನಿನಲ್ಲೇ ಪ್ರಿಯಾಂಕಾ ಖರ್ಗೆ ವಾದ ಮಾಡಿದ್ರು. ಆಗ ಮತ್ತೆ ಮುಖದ ಮೇಲೆ ಚೀತು ಅಂತ ಉಗಿದು ಕಳಿಸ್ತು ನ್ಯಾಯಾಲಯ ಪ್ರಿಯಾಂಕಾ ಖರ್ಗೆ ಅವರಿಗೆ. ಯಾಕಂದ್ರೆ ಅವರ ಸಂಸ್ಥೆ ಮಾನಹಾನಿ ಆಗಿದೆ ಅಂದಾಗ, ಇವರು ಮಾನಹಾನಿ ಮಾಡಿದ್ದಾರೆ ಅಂದಾಗ, ಪ್ರಿಯಾಂಕಾ ಖರ್ಗೆ ಅವರು ಹೇಗೆ ಬೇಕೋ ಹಾಗೆ RSS ಬಗ್ಗೆ ಮಾತನಾಡಿದ್ದಾರೆ ಅಂದಾಗ, ಅವರ ಸಂಘ ಸಂಸ್ಥೆಯ ಬಗ್ಗೆ ಮಾನಹಾನಿ ಆಗಿದೆ ಅಂದಾಗ ಅವರು ನೇರವಾಗಿ ಸಮನ್ಸ್ ಜಾರಿಗೆ ತರಬಹುದು. ಅದ್ರ ಜೊತೆಗೆ ಅವರು ಕೇಸ್ ಕೂಡ ದಾಖಲು ಮಾಡಬಹುದು, ಮಾನಹಾನಿ ಆಗಿದೆ ಅಂತ ಮಾನ ಮೊಕದ್ದಮೆ ಕೇಸನ್ನು ಕೂಡ ಅವರು ಪ್ರಕರಣ ದಾಖಲು ಮಾಡಬಹುದು. ಅದನ್ನು ಅವರು ಮಾಡಿದ್ದಾರೆ, ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ದಾರೆ ತೇಜಸ್ ಸೂರ್ಯ ಅವರು. ಇನ್ನು ಮೋಹನ್ ಭಾಗವತ್ ಅಂತೂ ನೇರವಾಗಿ ಅವರು ತಿಳಿಸಿಬಿಟ್ಟಿದ್ದಾರೆ, ಇದು ರಾಜಕೀಯ ಉದ್ದೇಶದಿಂದ ಈ ರೀತಿ ನಡೀತಾ ಇದೆ, ಇದಕ್ಕೆ ನಾನು ಮನ್ನಣೆ ಕೊಡೋದಿಲ್ಲ, ಇದನ್ನು ನಾನು ತಿರಸ್ಕರಿಸ್ತೀನಿ ಅಂತ ಮೋಹನ್ ಭಾಗವತ್ ಅವರು ನೇರವಾಗಿ ಇವರ ಪತ್ರವನ್ನು ತಿರಸ್ಕರಿಸಿದ್ರು. ಇವರ ಪತ್ರಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ. ಇಂತಹ ವ್ಯಕ್ತಿಗೆ ಉತ್ತರ ಕೊಡುವಷ್ಟು ಚಿಕ್ಕವನು ನಾನಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರು ತಿರಸ್ಕರಿಸಿದ್ರು. ಯಾವುದೇ ಗೌರವವನ್ನ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀಡಲಿಲ್ಲ. ನ್ಯಾಯಾಲಯದಲ್ಲೂ ಕೂಡ ಹಿನ್ನಡೆ ಆಯಿತು ಪ್ರಿಯಾಂಕಾ ಖರ್ಗೆ ಅವರು. ಈ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ RSS ನ ಬಗ್ಗೆ ಇಷ್ಟು ಕೀಳಿರಿಮೆಯನ್ನು ಇಟ್ಕೊಂಡು ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಮೆರೆದ್ರು ಅಂತಂದ್ರೆ, ಏನೋ ಒಟ್ಟಿನಲ್ಲಿ ಯಾರ ಕೈದಿಂದಾನೂ ಆಗಿಲ್ಲ, ನನ್ನ ಕೈದಿಂದ ಇದನ್ನು ನೋಂದಣಿ ಮಾಡಿಸ್ಬೇಕು, ರಾಜ್ಯದಲ್ಲಿ ನನ್ನೊಂದು ಹೆಸರು ಮಾಡಬೇಕು ಅನ್ನುವಂಥ ದೂರದೃಷ್ಟಿಯಿಂದಾನೋ ಅಥವಾ ಏನೋ ಒಂದು ಸಾಹಸ ಮಾಡಬೇಕು ಅಂತಾನೋ ಪ್ರಿಯಾಂಕಾ ಖರ್ಗೆ ಇದಕ್ಕೆ ಕೈ ಹಾಕಿದ್ರು. ಆದರೆ ನ್ಯಾಯಾಲಯನೂ ಕೂಡ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ನ್ಯಾಯಾಲಯ ಕೂಡ ತಿರಸ್ಕರಿಸ್ತು. ಮಾನ ಮೊಕದ್ದಮೆ ಕೇಸನ್ನು ಮೈ ಮೇಲೆ ಹೊಕ್ಕೊಂಡು ಈಗ ಪ್ರಿಯಾಂಕಾ ಖರ್ಗೆ ಖುದ್ದು ವಕೀಲರನ್ನು ಕಳಿಸಿ ಕೂತ್ಕೊಳ್ತೀನಿ, ನಾನು ಮಂತ್ರಿ, ನಾನು ರಾಜ ಅಂತ ಅಂದ್ಕೊಂಡ್ರೆ ಆಗಲ್ಲ, ಖುದ್ದು ನ್ಯಾಯಾಲಯಕ್ಕೆ ನೀನೇ ಬರಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನ್ಯಾಯಾಲಯ ತಿಳಿಸಿದೆ. ಈಗ ನ್ಯಾಯಾಲಯದ ಜೊತೆಗೆ
ಈತ ಪ್ರಿಯಾಂಕಾ ಖರ್ಗೆ ಅವರು ಓಡಾಟವನ್ನ ಮಾಡುವಂತ ಸ್ಥಿತಿಮಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ. RSSನ ಒಂದು ಬುಡಕ್ಕೆ ಕೈ ಹಾಕಿ ನಿಂತಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ಈಗ ಓಡಾಡುವಂತಹ ದಿನಮಾನಗಳು ಬಂದಿವೆ. RSSನ ಮುಟ್ಲಿಕ್ಕೆ ಹೋದ್ರು, ಅದು ಸೂರ್ಯನಂತೆ ಶಾಕ್ ಹೊಡಿತು. ಅಲ್ಲಿಂದ ನ್ಯಾಯಾಲಯಕ್ಕೆ ಬಂತು. ನ್ಯಾಯಾಲಯ ಕೂಡ ಏನಿದೆಯೋ ಅದನ್ನ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಿ ತಿರಸ್ಕರಿಸಿ ಕಳಿಸ್ತು. ಅಲ್ಲ, ಇದು ನಿಮ್ಮ ಕೆಲಸ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೆ. ಈಗ ಪ್ರಿಯಾಂಕಾ ಖರ್ಗೆ RSS ಅನ್ನ ನೋಂದಣಿ ಮಾಡಿಸ್ಲಿಕ್ಕೆ ಹೋಗಿ ತಾವೇ ಖುದ್ದು ನ್ಯಾಯಾಲಯದಲ್ಲಿ ಇವತ್ತು ತಲೆಬಾಗಿ ನಿಂತ್ಕೊಂಡು ಮಾನ ಮೊಕದ್ದಮೆಯ ಕೇಸ್ನಲ್ಲಿ ಇವತ್ತು ತಲೆದಂಡ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಯಾಕೆ ಬೇಕಾಗಿತ್ತು? ಇನ್ನೊಂದು ಕೆಲವು ಪಾಯಿಂಟ್ಸ್ಗಳಿದೆ, ನಿಮಗೆ ಅದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ, ಅದನ್ನ ಕೇಳಿಸ್ಕೊಳ್ತಾ ಹೋಗಿ. ಓಕೆ, ಬನ್ನಿ. ಈಗ RSSಗೆ ಮೊಟ್ಟ ಮೊದಲ ಬಾರಿಗೆ ಪ್ರಿಯಾಂಕಾ ಖರ್ಗೆ ಹೇಳಿರುವಂತಹ ಒಂದೇ ಒಂದು ಹೇಳಿಕೆ ಅಂದ್ರೆ, RSS ಕಾನೂನು ಮಾನ್ಯತೆ ಪಡೆದಿದೆಯಾ, ನೋಂದಣಿ ಹಾಗೂ ಹಣಕಾಸಿನ ವಿವರಗಳ ಬಗ್ಗೆ ಪ್ರಿಯಾಂಕಾ ಖರ್ಗೆ ಪ್ರಶ್ನೆಯನ್ನ ಎತ್ತಿ ಮಾತನಾಡಿದ್ರು ಎಲ್ಲ ಕಡೆ. ಸೊ ಅದಾದ್ಮೇಲೆ ಮೋಹನ್ ಭಾಗವತ್ ಅವರಿಗೆ ಪತ್ರ ಕೂಡ ಬರೆದ್ರು. ಯಾವ ರೀತಿ ಪತ್ರ ಬರೆದ್ರು ಅಂದ್ರೆ, RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರ ಬರೀತಾರೆ. ಸಂಘಟನೆ ಕಾನೂನು ಸ್ಥಾನಮಾನವನ್ನು ಪಡೆದಿದೆಯಾ ಮತ್ತು ಹಣಕಾಸಿನ ಪಾರದರ್ಶಕತೆಯ ಬಗ್ಗೆ ವಿವರ ಕೊಡಿ ಅಂತ ಹೇಳಿ ಮೋಹನ್ ಭಾಗವತ್ ಅವರಿಗೆ ಇವರು ಪತ್ರ ಬರೀತಾರೆ ಪ್ರಿಯಾಂಕಾ ಖರ್ಗೆ ಅವರು. ಅದನ್ನು ನೇರವಾಗಿ ಮೋಹನ್ ಭಾಗವತ್ ಅವರು ಪತ್ರವನ್ನು ತಿರಸ್ಕರಿಸ್ತಾರೆ. ನೀವು ರಾಜಕೀಯ ಉದ್ದೇಶದಿಂದ ಕೇಳ್ತಾ ಇದ್ದೀರಿ, ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ, ಅದೇನಾಗುತ್ತೋ ಮುಂದಿಂದೆ ನೀವು ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ನೇರವಾಗಿ ಅವರು ತಿರಸ್ಕರಿಸಿ, ಪ್ರಿಯಾಂಕಾ ಖರ್ಗೆ ಅವರ ಯಾವುದೇ ಮಾತಿಗೂ ಕೂಡ ಬೆಲೆ ಕೊಡದೆ ಮೋಹನ್ ಭಾಗವತ್ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಈ ಸುಮ್ಮನೆ ಮಾತಾಡೋದು ವೇಸ್ಟು ಅಂತ ಹೇಳ್ತೀವಿ. ಯಾವುದೋ ಒಂದು ವ್ಯಕ್ತಿ ಬಂದು ಮಾತನಾಡ್ತಾ ಇದ್ರೆ ಸುಮ್ಮನೆ ಅರ್ಥ ಇಲ್ಲದ ಮಾತುಗಳನ್ನ ಮಾತನಾಡಿದಾಗ ನಾವು ಹೇಗೆ ಯಾರು ಮಾತಾಡ್ತಾನೆ ಬಿಡಪ್ಪ ಅವನು ಅಂತ ಹೇಳಿ ನಾವು ಮುಂದಕ್ಕೆ ಹೋಗ್ತೀವಲ್ಲ, ಆ ರೀತಿ ಪ್ರಿಯಾಂಕಾ ಖರ್ಗೆ ಅವರ ಮಾತನ್ನ ಅಷ್ಟು ನೆಗ್ಲೆಕ್ಟ್ ಮಾಡಿ ಮೋಹನ್ ಭಾಗವತ್ ಅವರು ಮುಂದಕ್ಕೆ ಹೋಗ್ತಾರೆ. ಆಗ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಎಲ್ಲೋ ಒಂದು ಕಡೆ ತಮ್ಮ ಮನಸ್ಸಿಗೆ ಅವಮಾನ ಆದಂತೆ ಅನಿಸುತ್ತೆ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಮಂತ್ರಿ ಇದ್ದಾಗ ಬರೆದ್ರು ಕೂಡ ಮೋಹನ್ ಭಾಗವತ್ ಅದಕ್ಕೆ ಕ್ಯಾರಿ ಅನ್ನೋದಿಲ್ಲ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆಗ ಇನ್ನು ಬಿಡಲೇಬಾರದು, ಇದು ನನಗೆ ಅವಮಾನ ಆಗತ್ತೆ ಅಂತ ತಿಳ್ಕೊಂಡು ನೇರವಾಗಿ ಕೋರ್ಟ್ಗೆ ಖರ್ಗೆ ವಾದಕ್ಕೆ ಹೋಗ್ತಾರೆ. ಕೋರ್ಟಲ್ಲಿ ಇದು ಒಂದು ಈ ರೀತಿ ನಡೀತಾ ಇದೆ, ನೋಂದಣಿ ಇಲ್ಲ, ಕಾನೂನು ಮಾನ್ಯತೆ ಪಡೆದಿಲ್ಲ ಮತ್ತು ಹಣಕಾಸಿನ ಪಾರದರ್ಶಕತೆಯ ವಿವರಣೆಗಳು ಕೂಡ ಕೊಡ್ತಾ ಇಲ್ಲ, ಇದನ್ನ ನೀವು ತನಿಖೆ ಮಾಡಿ ಅಂತ ಹೇಳಿ ಒಂದು ರೀತಿಯಲ್ಲಿ ಕಾನೂನಿನ ಮೊರೆ ಹೋಗ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಇದು ನೋಂದಣಿ ಮಾಡಿಸ್ಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ವಾದ ಮಂಡನೆ ಮಾಡ್ಲಿಕ್ಕೆ ಹೋಗ್ತಾರೆ ನ್ಯಾಯಾಲಯಕ್ಕೆ. ಆಗ ಪ್ರಕರಣ ಯಾವ ರೀತಿ ತಗೊಳುತ್ತೆ ನ್ಯಾಯಾಲಯ ಅಂದ್ರೆ, RSS ಅಂತಕ್ಕಂಥದ್ದು ಒಂದು ದೊಡ್ಡ ಸಂಸ್ಥೆ, ಸ್ವಯಂ ಸೇವಕವಾಗಿ ಸಂಘಟನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಇದು ದೇಶದಾದ್ಯಂತ ಇರ್ತಕ್ಕಂಥದ್ದು. ದೇಶದಲ್ಲಿ ಇದನ್ನ ಗುರುತಿಸಲ್ಪಡ್ತೀವಿ ಕೂಡ. ಇಂತಹ ಸಂಘ ಸಂಸ್ಥೆಯನ್ನ ಕಾನೂನು ಮಾನ್ಯತೆ ಪಡೆದಿದೆಯಾ ಅಥವಾ ಇದರ ಹಣಕಾಸಿನ ಪಾರದರ್ಶಕತೆಯ ಬಗ್ಗೆ ಮಾತುಗಳನ್ನು ಕೇಳೋದು ಅಥವಾ ಇದಕ್ಕೆ ಸಂಘಟನೆ ಇದು ಕಾನೂನಿನಲ್ಲಿ ರಿಜಿಸ್ಟರ್ ಆಗಿದೆಯಾ ಅನ್ನುವಂತಹ ಧ್ವನಿಗಳನ್ನು ಎತ್ತುವುದು ಯಾವುದು ಇದು ಒಂದು ರೀತಿ ನಿರ್ಬಂಧವಾಗಿರ್ತಕ್ಕಂಥದ್ದಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಇಂತಹ ಧ್ವನಿಗಳನ್ನು ಎತ್ತುವ ಅವಶ್ಯಕತೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ರೀತಿಯಾಗಿ ತಿರಸ್ಕರಿಸಿ ಕಳಿಸಿಬಿಡುತ್ತೆ. ಅದ ನಂತರ ನಿಮಗೆಲ್ಲರೂ ಕೂಡ ಹೇಳಿದ್ದೀನಿ ಆಲ್ರೆಡಿ ಯಾವ್ಯಾವ ರೀತಿ ಆಯಿತು. ಇನ್ನು ಕೋರ್ಟ್ನಿಂದ ಖರ್ಗೆ ವಿರುದ್ಧ ಸಮನ್ಸ್ ಜಾರಿಯಾಗಿದ್ದು RSS ಖರ್ಗೆ ವಾದ ವಿವಾದಗಳು ಈಗ ಕಾನೂನು ಹೋರಾಟ ಹಂತಕ್ಕೆ ತಲುಪಿದೆ. ಸೊ ಅದು ಕೂಡ ಇರ್ತಕ್ಕಂಥದ್ದು ಅಂದ್ರೆ ಕೋರ್ಟ್ನಿಂದ ಖರ್ಗೆ ವಿರುದ್ಧ ಸಮನ್ಸ್ ಜಾರಿ ಆಯಿತು. ಅದಾದ ನಂತರ RSS ಖರ್ಗೆ ವಿವಾದ ಏನಿತ್ತಲ್ಲ ಅದು ಈಗ ಕಾನೂನು ಹೋರಾಟ ಹಂತಕ್ಕೆ ತಲುಪಿದೆ. ಈಗ ಅದು ಕೂಡ ಹೋರಾಟ ನಡೆದಿದೆ. ಆದರೆ RSSನ ವಿರುದ್ಧ ಸಂಪೂರ್ಣವಾಗಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕಾ ಖರ್ಗೆ RSS ಅನ್ನು ನಾನು ನೋಂದಣಿ ಮಾಡಿಸೇ ತೀರ್ತೀನಿ ಅಂತ ಹೇಳಿ ಏನು ಹಠಕ್ಕೆ ಬಿದ್ದು ಒಂದು ಕಾನೂನಿನ ಮೊರೆ ಹೋದ್ರು. ಕಾನೂನಿನಲ್ಲಿ ಇವತ್ತು ತಾವೇ ಕೂತ್ಕೊಂಡು ಏನೋ ಒಂದು ವಕೀಲರನ್ನು ಕಳಿಸಿ ನಾನು ಇದನ್ನು ಬಗೆಹರಿಸ್ತೀನಿ ಅಂದ್ರೂ ಕೂಡ ಆಗ್ತಾ ಇಲ್ಲ. ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ನೀವೇ ಬರಬೇಕು ಪ್ರಿಯಾಂಕಾ ಖರ್ಗೆ ಅವರೇ, ಇಲ್ಲಿ ನಿಮ್ಮ ವಾದ ಏನಿದೆಯೋ ನೀವೇ ವಾದ ಮಾಡಿ, ಏನಿದೆಯೋ ಹೇಳಿ, ಖುದ್ದು ಹಾಜರಾಗಬೇಕು. ನೀವು ವಕೀಲರನ್ನು ಕರ್ಕೊಂಡು ಬಂದರೂ ಕೂಡ ಖುದ್ದು ಹಾಜರಾಗಬೇಕು. ನೀವು ಮಂತ್ರಿ ಇರಿ, ಏನೇ ಇರಿ, ಇನ್ನೊಂದಿರಿ, ಖುದ್ದು ಹಾಜರಾಗಿ ನಿಮ್ಮ ಮೇಲೆ ಈ ರೀತಿಯಾದಂತಹ ಮಾನ ಮೊಕದ್ದಮೆ ಕೇಸ್ಗಳು ತೇಜಸ್ ಸೂರ್ಯ ಅನ್ನತಕ್ಕಂಥವರು ಹಾಕಿದ್ದಾರೆ RSSನ ವ್ಯಕ್ತಿ. ಸೊ ನೀವು ಬಂದು ಇಲ್ಲಿ ಹಾಜರಾಗಿ ಪ್ರತಿ ಡೇಟ್ಗೂ ಕೂಡ ನೀವು ಬರಬೇಕು ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ. ಸಂಪೂರ್ಣವಾಗಿ ಅಖಂಡನೀಯ ಮೆರೆದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ನ್ಯಾಯಾಲಯದಲ್ಲಿ ಹಿನ್ನಡೆಯಾಗಿದೆ. RSS ಗೆದ್ದು ಬೀಗಿದೆ. RSS ನನ್ನ ಮುಟ್ಟೋಕ್ಕಾಗೋದಿಲ್ಲ ಅನ್ನುವಂಥದ್ದು ಮತ್ತೊಂದು ಸಾರಿ ಸಾಬೀತಾಗಿದೆ. ಈಗಲೂ ಕೂಡ ಹುಚ್ಚಾಟಿಕೆಯನ್ನು ಮೆರೆದು ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಮುಂದೆ ಮತ್ತು ತಮ್ಮಗಳಿಗೆ
ತೊಂದರೆ ಆಗತ್ತೆ ನ್ಯಾಯಾಲಯದ ದೃಷ್ಟಿಯಿಂದಲೂ ಅನ್ನುವಂಥದ್ದು ಸ್ಪಷ್ಟವಾಗಿ ಈಗ ನಡೀತಾ ಇರುವಂತಹ ವಿಚಾರಗಳು ತೋರಿಸ್ಕೊಡ್ತಾ ಇವೆ. ಸೊ ಇದಿಷ್ಟು ಮಾಹಿತಿಯಾಗಿತ್ತು. ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಬಿತ್ತರಿಸ್ತಾನೆ ಇರ್ತೀನಿ. ಪ್ರಿಯಾಂಕಾ ಖರ್ಗೆ ಅವರ ನಡೆ ಹೇಗಿದೆ ಅನ್ನೋದನ್ನ ನೀವು ಸಾರ್ವಜನಿಕರಾಗಿ ಕಾರ್ಯ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ನಮಸ್ಕಾರ, ಮತ್ತೆ ಸಿಗ್ತೀನಿ ಮುಂದಿನ ಮಾಹಿತಿಯೊಂದಿಗೆ.